ಅದೇ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅನ್ಸುತ್ತೆ. ಬಟ್ ಐಡಿಯಾ ಏನು ಅಂದ್ರೆ ಖಂಡಿತ ಅವ್ರಿಗೂ ಒಂದು ಫ್ಯಾಸಿನೇಷನ್ ಇದೆ ಆತರ ಕ್ಲೋತ್ಸ್ ಅಂಡ್ ಜ್ಯುವೆಲ್ರಿ. ಒಂದು ಕಾಮನ್ ಮ್ಯಾನ್ ಆಗಿದ್ರೆ ನೀವು ಏನ್ ಬೇಕಾದ್ರೆ ಹಾಕೋಬಹುದು, ಏನ್ ಬೇಕಾದ್ರೆ ಇಟ್ಕೋಬಹುದು. ಒಂದು ಮಾತಾಡಿದ್ದು ದೇವಿ ದರ್ಶನ ಅಂತ, ಆಗ ಏನಾದ್ರು ಸೀರೆಗೆರೆ ಉಟ್ಕೊಂಡಿದ್ದು ಆತರ ಏನಾದ್ರು? ಸೀರೆ ಉಟ್ಕೊಂಡು ದೇವಿ ತರಾನೇ ಡ್ರೆಸ್ ಮಾಡ್ಕೊಂಡು, ಅದು ಫ್ಯೂ ಪ್ರೋಗ್ರಾಮ್ಸ್ ಅಲ್ಲಿ ಆತರ ಪಾರ್ಟಿಸಿಪೆಂಟ್ಸ್ ಮಾತ್ರ ದರ್ಶನ ಕೊಡ್ತಾರೆ. ದೇವಿ ಭಾವ ನಾನು ರೇಡಿಯೇಟ್ ಮಾಡ್ತಾ ಇದ್ದೀನಿ ಅಂತ ಆತರ. ಸೊ ಕೃಷ್ಣ ರಾಮ ಇವರಿಗಿಂತಲೂ ಪವರ್ಫುಲ್, ಈಶ್ವರನಿಗಿಂತ ಪವರ್ಫುಲ್. ಯಾಕಂದ್ರೆ ಪಾಪ ಕೃಷ್ಣ ಇವರೆಲ್ಲ ಒಂದೇ ಪಾತ್ರದಲ್ಲಿದ್ರು ಆರಂಭದಿಂದ ಕೊನೆ ತನಕ. ಕೃಷ್ಣನೇ, ರಾಮನೇ. ಇವ್ರು ಹಂಗಲ್ಲ, ಇವ್ರು ಈಶ್ವರನು ಆಗ್ತಾನೆ, ದೇವಿನೂ ಆಗ್ತಾನೆ, ಪಾರ್ವತಿನೂ ಆಗ್ತಾನೆ, ಏನ್ ಬೇಕಿದ್ರು ಆಗ್ತಾನೆ. ಸುಪ್ರೀಂ ಗಾಡ್ ಆಫ್ ಗಾಡ್ಸ್ ಅಂತ ಹೇಳ್ಕೊತಾರೆ. ಓಕೆ, ಎಸ್. ಇವತ್ತು ಬಹಳ ಅದ್ಭುತವಾದಂತ ಒಂದು ಆದೇಶ, ನೀವು ಕೂಡ ಅದನ್ನ ಬಹಳ ಸ್ವಾಗತ ಮಾಡಿದ್ರಿ. ಇನ್ನೂ ಹಲವಾರು ವಿಚಾರಗಳಿದೆ ಈ ರೀತಿ. ಅಲ್ಲಿ ಈಗಲೂ ಕೆಲವರು ಅದಕ್ಕೆ ಅಟ್ರಾಕ್ಟ್ ಆಗಿ ಹೋಗುವಂತವ್ರು ಇರ್ತಾರೆ. ಅಂತವ್ರಿಗೆ ಏನು ಒಂದು ಹಿತೋಪದೇಶ ಹೇಳ್ತೀರಿ? ಯಾಕಂದ್ರೆ ನೀವು ಮಾತ್ರ ಹೇಳಬಲ್ರಿ, ಬೇರೆ ಯಾರು ಅಲ್ಲ. ಹೌದು, ನಾನು ಹೊರಗಡೆ ಬಂದು ಕಂಪ್ಲೇಂಟ್ ಮಾಡಿ ಇಷ್ಟು ತನಕ ಹೋರಾಡೋದಿಕ್ಕೆ ಓನ್ಲಿ ಒನ್ ರೀಸನ್ ಸರ್. ನನ್ಗೆ ನ್ಯಾಯ ಬೇಕು ಅನ್ನೋದು ಸೆಕೆಂಡ್ರಿ. ನನ್ಗಂತೂ ಇರೋದೆಲ್ಲ ಎನಿಥಿಂಗ್ ದಟ್ಸ್ ಆಫ್ ವ್ಯಾಲ್ಯೂ ಟು ಮೀ ಐ ಹ್ಯಾವ್ ಲಾಸ್ಟ್. ಈ ಹೋರಾಟದಿಂದ ನನ್ಗೇನು ಹೆಚ್ಚು ಬರಲ್ಲ. ಆದ್ರೆ ಇದು ಯಾವ ರೀತಿ ಜನರನ್ನ ಒಂದು ಡಿಸೆಪ್ಷನ್ ಕ್ರಿಯೇಟ್ ಮಾಡಿ ಏಮಾರಿಸ್ತಾಗಿದ್ದಾರೆ ಅನ್ನೋದು, ಈ ಹಿಪೋಕ್ರಸಿ ಹ್ಯಾಸ್ ಟು ಬಿ ಎಕ್ಸ್ಪೋಸ್ಡ್. ಪೀಪಲ್ ಶುಡ್ ನೋ. ಇನ್ನೂ ಏಮಾರಬಾರ್ದು, ನನ್ನ ಹಾಗೆ ಇನ್ನೂ ಬೇರೆ ಜನರು ಏಮಾರಬಾರ್ದು ಅನ್ನೋ ಒಂದ್ ಕಾರಣಕ್ಕೆ ಐ ಕೇಮ್ ಔಟ್. ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಅಂಡ್ ಇವತ್ತು ನಾನು ಅದಕ್ಕೆ ನೀವು ಕೇಳಿದ ಪ್ರಶ್ನೆ ಕೇಳಿದಾಗ ಕಲ್ಟ್ ಬಗ್ಗೆ ಮಾತಾಡಿದೆ. ಯಾಕಂದ್ರೆ ಅದು ಒಂದೇ ಎಕ್ಸ್ಪ್ಲನೇಷನ್. ಇದು ಯಾಕೆ ಇನ್ನು ಜನರು ಇವ್ರನ್ನ ನಂಬಿ ಹೋಗ್ತಾರೆ, ಹೆಂಗೆ ಮಾಡ್ತಾರೆ. ಸಾಕಷ್ಟು ಜನ ಕೇಳಿದಾರೆ, ನೀವ್ ಇಷ್ಟೆಲ್ಲ ಓದಿದ್ರಾ, ಯು ಆರ್ ವೆಲ್ ಎಜುಕೇಟೆಡ್, ನೀವ್ ಹೆಂಗ್ ಹೋಗಿ ಈ ತರ ಎಲ್ಲ ಇದಾದ್ರ ಅಂತ. ದ ರೀಸನ್ ಫಾರ್ ದ್ಯಾಟ್ ಇಸ್, ನಾವು ತುಂಬಾ ಎಜುಕೇಟೆಡ್ ಇದ್ರೇನು ಇಂಟೆಲೆಕ್ಚುಲಿ ಚೆನ್ನಾಗಿ ಡೆವಲಪ್ ಆಗಿರ್ತೀವಿ. ಬಟ್ ಸ್ಪಿರಿಚುವಲಿ, ಇಮೋಷನಲಿ ಆ ಲೆವೆಲ್ಸ್ ಅಲ್ಲಿ ನಮ್ಗೆ ಯಾವ್ದಾ ಒಂದು ಇದು ಇರುತ್ತೆ, ಡಿಸೈರ್, ಗ್ರೋತ್ ಇರಬೇಕು ಅಂತ ನೀಡ್ಸ್ ಅಂಡ್ ಇದು ಸಾಧಾರಣ ಮನುಷ್ಯಕ್ಕೂ ಇರುತ್ತೆ. ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಿರೋದು ಈ ತರ ಜನರು. ಎಸ್ ಸರ್, ನಿಮ್ಮ ಹತ್ರ ಜಾಸ್ತಿ ಮಾತಾಡಕ್ ಆಗಿಲ್ಲ, ಆದ್ರೂ ಕೂಡ ಅವ್ರ ಪಕ್ಕದಲ್ಲಿ ನಿಮಗೂ ಸಾಕಷ್ಟು ವಿಚಾರಗಳು ಗೊತ್ತಾಗಿರ್ಬೋದು. ಈ ವಿಚಾರದ ಬಗ್ಗೆ ಏನ್ ಹೇಳ್ತೀರಿ ರಾಜ್ಯದ ಜನತೆಗೆ? ಈಗ ಇಂತಹ ಅಮಾಯಕ ಹೆಣ್ಮಕ್ಳುಗಳನ್ನ ನಾನ್ ಡಿಸ್ಪೋಸಬಲ್ ಅಗ್ರಿಮೆಂಟ್ ಅಂತ ಮಾಡಿಕೊಂಡು, ಅವನು ಪೂರ್ವಾಶ್ರಮದಲ್ಲಿ ತಮಿಳುನಾಡಿನಲ್ಲಿ ರಾಮಕೃಷ್ಣ ಮಠದಲ್ಲಿ ಒಂದಿಷ್ಟು ಕಲಿತಂತ ವಿದ್ಯೆಗಳನ್ನ ಅವ್ರ ಮೇಲೆ ಪ್ರವಾಹನ ಮಾಡಿ, ಅವನೊಂದಷ್ಟು ಹಿಪ್ನೋಟಿಸಮ್ ತರ ಮಾಡಿ, ಅವ್ರಿಗೆ ವಿವೇಚನೆಯನ್ನ ಅವನ ತನ್ನ ಸುಪರ್ದಿಗೆ ತಕೊಂಡು ಅವರ ಮಾನಾಪಮಾನಗಳನ್ನ ಸೂರೆ ಮಾಡಿರುವಂತದ್ದು ಅತ್ಯಂತ ಇಲ್ಲಿ ಹೇಳಲಿಕ್ಕಾಗೋದಿಲ್ಲ. ನಮ್ಗೆ ಅದನ್ನೇ ಮುಖ್ಯವಾಗಿ ನಾವು ಈಗ ಭೂಮಿ ಬಗ್ಗೆ, ಅವನ ರಂಜಿತಾ ಪ್ರಕರಣ, ಇವೆಲ್ಲ ಅದ್ರ ಬಗ್ಗೆಗಿಂತ ಹೆಚ್ಚು ನಮ್ಗೆ ಆತಂಕ ಕಾಡೋದು ನೂರಾರು ಹೆಣ್ಣು ಮಕ್ಳುಗಳು ಅಲ್ಲಿ ಹೋಗ್ತಾ ಇದ್ದಾರೆ. ಏನೋ ನಾವು ಕಲಿತು ವಿಶ್ವಕ್ಕೆ ನಾವೇನೋ ಇದಾಗ್ತಾ ಇದೀವಿ, ನಾವು ಸ್ಪಿರಿಚುವಲ್ ಆಗ್ತಾ ಇದೀವಿ, ನಾವು ಕುಣಿಬಹುದು, ನಾವು ಡ್ಯಾನ್ಸ್ ಮಾಡ್ಬೋದು, ಆ ಧರ್ಮದ ಇದನ್ನ ಆನಂದ ಅನುಭವಿಸೋದು ಅಂತ ಹೋಗ್ತಾ ಇದಾರಲ್ಲ, ಅವ್ರಿಗೆ ಆತ ಮಾಡುವಂತ ನಾನ್ ಡಿಸ್ಪೋಸಬಲ್ ಅಗ್ರಿಮೆಂಟ್ ಇದೆಯಲ್ಲ, ಅಗ್ರಿಮೆಂಟ್ ನ ಯಾರು ಹೆಣ್ಣು ಮಕ್ಳುಗಳು ಬಲಿಯಾಗ್ಬೋದಲ್ಲಿ. ಎಂತವ್ರೆ ಅಂತ ಹೇಳಿಲ್ಲ. ನಮ್ಮ ಕನ್ನಡ ನಾಡಿನಲ್ಲಿ ಅದು ವಿಶೇಷವಾಗಿ ಬಿಡದಿ ಕೆಂಗಲ್ ಹನುಮಂತನವರ ಹುಟ್ಟದಂತ ಆ ಕ್ಷೇತ್ರದಲ್ಲಿ ಒಬ್ಬ ಅನ್ಕಲ್ಚರ್ಡ್ ಮ್ಯಾನ್, ಒಬ್ಬ ನಾಡು ನುಡಿ ಸಂಸ್ಕೃತಿ ಏನೂ ಗೊತ್ತಿಲ್ಲದೆ ಇರುವಂತ ಒಬ್ಬ ವಿಕೃತ ಆನಂದ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಬಂದು ಇಲ್ಲಿ ದುರಾಡಳಿತ ಮಾಡ್ತಾನೆ. ಹೆಣ್ಣು ಮಕ್ಕಳು ಶೋಷಣೆ ಆಗ್ತದೆ ಅಂತ ಅನ್ನೋದು ನಮ್ಗೆ ಬಹಳ ಗಂಭೀರವಾದ ಚಿಂತನೆ ಅದು. ಯಾಕಂದ್ರೆ ಇಂಥ ಹೆಣ್ಣು ಮಕ್ಕಳುಗಳು ಇವರು ಅದಕ್ಕೆ ನನಗೆ ಮೊಟ್ಟ ಮೊದಲು ಅಭಿನಯಿಸಿದ್ದು, ಇಡೀ ಕೇಸು ಬಿದ್ದೋಗುವ ಸಂದರ್ಭದಲ್ಲಿ ತನ್ನ ವೈಯಕ್ತಿಕ ತೊಂದರೆ ಅವ್ರ ಗಂಡನ್ನ ಅವ್ರ ಮನೆಯವನ್ನೆಲ್ಲ ಒಪ್ಸಿ ಕೇಸ್ಗೆ ಬಂದು ಕೇಸ್ ಕೊಡ್ತಾರಲ್ಲ, ನಾನೊಬ್ಬ ಇದ್ದೀನಿ ಗಂಡ ಮಾಡ್ಬೇಕು ಅಂತ ಹೇಳ್ತಾರಲ್ಲ. ಇಡೀ ನಾಡಲ್ಲಿ ಒಂದು ಚಲನಚಿತ್ರ ನಡೆದಂತ ಒಂದು ಘಟನೆ ಇದು. ಇವತ್ತು ಯಾಕೆ ನಾವು ಆತನನ್ನ ಇಲ್ಲಿಂದ ಓಡಿಸ್ಬೇಕು, ಬಹುಶಃ ಅವ್ನು ಬಂಧಿಸ್ಬೇಕು. ಓಡಿಸಿದ್ರೆ ಕಷ್ಟ ಆಗ್ತದೆ. ಈಗ ಉತ್ತರ ಕರ್ನಾಟಕದ ಒಂದು ಮಠ ನಾವು ಸ್ಪರ್ಶಿಸಿಕೊಂಡು ಅಲ್ಲೋಗಿ ಹೋಗಿದ್ದ, ಅಲ್ಲಿ ಅದಿನಂಪೆಟ್ಟಕ್ಕೆ ಹೋಗಿದ್ದ, ಉತ್ತರ ಭಾರತಕ್ಕೆ ಹೋಗಿದ್ದ. ಒಟ್ಟಾರೆ ಅವನ್ನ ಬಂಧಿಸಿ ಇಲ್ಲಿ ಆಗಿರುವಂತ ಅಮೆರಿಕದ ಕೋರ್ಟ್ ಪ್ರಕರಣ ಆಗ್ಬೋದು,
ಇಲ್ಲ ಭೂಮಿ ಪ್ರಕರಣ ಆಗ್ಬೋದು, ಕೃಷಿಕ ಅಲ್ದೇನೆ ತನ್ನ ತಂದೆಯನ್ನ ಸೃಷ್ಟಿ ಮಾಡಿ ತಂದೆ ಕೃಷಿಕ ಆಗಿದ್ರು 25 ವರ್ಷದಿಂದ ಅಂತೇಳಿ ಆ ಡಾಕ್ಯುಮೆಂಟ್ಸ್ ಕೊಟ್ಟು ನಕಲಿ ಕೊಟ್ಟಿರ್ಬೋದು. ಯಾವತ್ತಲ್ಲಾರು ಬಂಧಿಸಿ ಒಳಗ್ ತಳ್ಳಲಿಕ್ಕೆ ಸಾಧಾರಣವಾಗಿದೆ. ಎಸ್, ಆದಷ್ಟು ಬೇಗ ಎಲ್ಲರೂ ಕೂಡ ಆಶಿಸೋಣ. ನಾವು ಅಂಬರೀಷ್ ಅವರು ಅಸ್ವಸ್ಥರಾದಾಗ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ವಿ, ಅವರು ಆದಷ್ಟು ಬೇಗ ಬರ್ಲಿ ಅಂತ. ನಿಮ್ಮ ಮನದಲ್ಲಿ ಕೂಡ ಒಂದು ಪ್ರಾರ್ಥನೆ ಮಾಡಿ. ಯಾಕಂದ್ರೆ ಇಂಥವರು ಈ ಅನಿಷ್ಟಗಳು ಆದಷ್ಟು ಬೇಗ ಜೈಲು ಸೇರ್ಲಿ, ಅವರ ಅಂತ್ಯವಾಗ್ಲಿ ಅನ್ನುವಂಥದ್ದನ್ನ ಮನಸ್ಸಲ್ಲಿ ಒಮ್ಮೆ ಪ್ರಾರ್ಥಿಸಿ. ಅದು ಹಾಗೆ ಆಗತ್ತೆ. ಯಾಕೆ ಗೊತ್ತಾ, ಒಂದ್ ಮಾತನ್ನ ಹೇಳ್ತಾನೆ, ಯಾವುದೇ ಸ್ವಾಮೀಜಿಗಳಿರ್ಬೋದು, ಯಾವುದೇ ಪವರ್ಫುಲ್ ವ್ಯಕ್ತಿಗಳಿರ್ಬೋದು, ನಾವು ಎಲ್ಲರೂ ನೋಡಿದೀವಿ, ಯಾರು 200 ವರ್ಷ ಬಾಳಿಲ್ಲ. ಇಷ್ಟು ತಾಕತ್ತಿದ್ರೆ ಅವರು ಬಾಳ್ಬೋದಿತ್ತಲ್ವಾ 200 ವರ್ಷ, ನಮಗೆ ಕಾಣಬಹುದಿತ್ತಲ್ವಾ 200 ವರ್ಷ, ಯಾರೂ ಇಲ್ಲ. ಹಾಗಿರುವಾಗ ಇದೆಲ್ಲವೂ ಕೂಡ ಸತ್ಯ ಅನ್ನೋದೇನು ಗೊತ್ತಾ, ಆತ್ಮ ನಮ್ಮಲ್ಲೊಂದು ಆತ್ಮ ಅಂತಿದೆ. ಆತ್ಮನಿಗೂ ಪರಮಾತ್ಮನಿಗೂ ಬಹಳ ಸಂಬಂಧ ಇದೆಯಂತೆ, ತಿಳಿದವರು ಹೇಳ್ತಾರೆ. ಹಾಗಿರುವಾಗ ನಿಮ್ಮ ಆತ್ಮಕ್ಕೆ ಮೋಸ ಅಂತೂ ಮಾಡಬೇಡಿ. ಅದನ್ನ ಮೋಸ ಮಾಡುವಂಥದ್ದು, ಅಲ್ಲಿಗೆ ಲಗ್ಗೆ ಹಾಕುವಂತವ್ರು ತುಂಬಾ ಜನ ಬರ್ತಾರೆ. ಈ ರೀತಿ ಏನೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ, ಅಲ್ಲಿ ನಿದ್ದೆ ಮಾಡದಂಗೆ ಮಾಡಿ, ನಿಮ್ಮನ್ನ ಒಂದ್ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡದಂಗೆ ಮಾಡಿ ಎಲ್ಲವನ್ನು ಮಾಡ್ತಾರೆ. ಸೊ ಬೇರೆ ಬೇರೆ ವಿಧಿವಿಧಾನಗಳಿದೆ. ಒಂದು ವಿಚಾರ ಇನ್ನೊಂದು ಹೇಳ್ತೀನಿ ಬಹಳ ಸ್ಪಷ್ಟವಾಗಿ, ನನಗೆ ಗೊತ್ತಿರೋ ಮಾಹಿತಿ, ಒಂದು ಅನುಭವದ ಪ್ರಕಾರ. ಭಾರತ ಮತ್ತು ಪಾಕಿಸ್ತಾನ ದೇಶ ಇದೆ ಅಂತ ಇಟ್ಕೊಳ್ಳಿ. ಒಬ್ಬ ಒಳನುಸುಳುಕೋರ ಬರ್ತಾನೆ ಅಂತ ಇಟ್ಕೊಳ್ಳಿ, ಭಾರತದ ವಿರುದ್ಧ ಏನಾದ್ರೂ ಮಾಡಬೇಕು ಅಂತ. ಯುದ್ಧ ವ್ಯವಸ್ಥೆಯಲ್ಲಿ ಹೇಗಿರತ್ತಂತಂದ್ರೆ, ಯಾರು ಒಳನುಸುಳುಕೋರವಾಗಿ ಬಂದಿರ್ತಾನೋ ಅವನನ್ನ ಹಿಡಿದು ಅದೇ ಮಿಲಿಟರಿ ಅವರು ಅವನ ಬ್ರೈನ್ ವಾಶ್ ಮಾಡಿ ನಂತರ ಅದೇ ಪಾಕಿಸ್ತಾನಕ್ಕೆ ಕಳಿಸಿ ಭಾರತದ ಪರವಾಗಿ ಕೆಲಸ ಮಾಡುವಂತದ್ದು ಕೂಡ ಇರುತ್ತೆ ಮಿಲಿಟರಿ. ಸೊ ಬ್ರೈನ್ ವಾಶ್ ಎಲ್ಲಿ ತನಕ ಬೇಕಿದ್ರು ಮಾಡಬಹುದು. ಅದನ್ನೇ ನೀವು ಏನು ದೊಡ್ಡ ಅನುಭೂತಿ ಅಂತ ತಿಳ್ಕೊಳ್ಬೇಡಿ, ಮೂರ್ಖರಾಗಬೇಡಿ ದಯವಿಟ್ಟು ನಮ್ಮ ಕನ್ನಡ ನಾಡಿನ ಜನ. ಒಮ್ಮೊಮ್ಮೆ ತುಂಬಾ ಈ ರೀತಿ ಕಾಲ ಕೆಟ್ಟೋದಂತ ಸಂದರ್ಭದಲ್ಲಿ ಆ ಭಗವಂತನ ಏನಾದ್ರೂ ಒಂದು ಪ್ರಕೃತಿ ದತ್ತವಾಗಿ ಏನಾದ್ರೂ ಒಂದು ಮಾಡ್ತಾನೆ. ಇವತ್ತಿನ ದಿನಮಾನದಲ್ಲಿ ಅತ್ಯಾಚಾರದ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಅದು ಒಂದು ತಾರ್ಕಿಕ ಅಂತ್ಯ ಕಾಣಬಹುದು, ಅದಕ್ಕೊಂದು ಕಾನೂನು ವಿಚಾರದಲ್ಲಿ. ಅದೇ ಸಂದರ್ಭದಲ್ಲಿ ಈ ಹಿಂದೆ ಅತ್ಯಾಚಾರದ ಆರೋಪಿ ಆಗಿರುವಂತಹ ನಿತ್ಯಾನಂದನ ವಿರುದ್ಧ ಆತನ ಪುರುಷತ್ವ ಪರೀಕ್ಷೆ ಮಾಡಬೇಕು ಅಂತೇಳಿ ಹೈಕೋರ್ಟ್ ಒಂದು ಆದೇಶ ನೀಡಿರುವಂತದ್ದು. ಕೋಟಿ ಕೋಟಿ ಪ್ರಣಾಮಗಳು ಹೈಕೋರ್ಟ್ಗೆ, ನ್ಯಾಯದೇವತೆಗೆ. ಆದಷ್ಟು ಬೇಗ ಕನ್ನಡ ನಾಡಿನ ಜನರ ಮನಸ್ಸಿನ ಒಳಗೆ ಎಲ್ಲೋ ಒಂದ್ ಕಡೆ ಇದೆಯಲ್ಲ, ಇವ ಏನೋ ಮಾಡ್ತೇನೆ ಬಟ್ ನಮಗೇನು ಗೊತ್ತಾಗ್ತಿಲ್ಲ ಅನ್ನುವಂಥದ್ದು